ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಸನ್ಮಾನ್ಯ ಸಿದ್ದರಾಮಯ್ಯನವ್ರೆ, ನಿಮ್ಮ ಸಿಟ್ಟಿಗೆ ಕೋಪ ತಾಪಕ್ಕ ಇನ್ನೆಷ್ಟು ಸರ್ಕಾರಿ ಅಧಿಕಾರಿಗಳು ಅವಮಾನ ಅನುಭವಿಸ್ಬೇಕು? ಅವತ್ತು ವಿಜಯನಗರ ಜಿಲ್ಲೆ ಡಿಸಿ ಆಯ್ತು, ಇವತ್ತು ಬೆಳಗಾವಿ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ. ಅಲ್ಲ, ಅದು ಏನು ಬಿಸಿಲಿನ ತಾಪಕ್ಕೋ ಅಥವಾ ಈ ಒಂದ್ 2-3 ದಿನಗಳಿಂದ ನಿಮ್ಮ ಪಾಕ್ ಪ್ರೇಮದ ಸ್ಟೇಟ್ಮೆಂಟ್ ಕೇಳಿ ಏನು ಮಂದಿ ಬೈಲಿಕತ್ತಾರಲ್ಲ, ಅದರ ಸಿಟ್ಟೋ ಏನೋ ಗೊತ್ತಿಲ್ಲ. ಇಂಥ ಪರಿಸಿಟ್ಟಂದ್ರೆ ಹೆಂಗ್ರಿ? ಅಲ್ಲ, ಒಂದು ರಾಜ್ಯದ ಮುಖ್ಯಮಂತ್ರಿ ಆದವರು ಬಹಳ ಸಂಯಮದಿಂದ ವರ್ತಿಸ್ಬೇಕು. ಅದನ್ನ ಬಿಟ್ಟು ಹಿಂಗ ಬಹಿರಂಗ ವೇದಿಕೆದಾಗ ಏಕವಚನದಾಗ ಮಾತಾಡದಂತೂ ನಿಮ್ಮ ಜನ್ಮಸಿದ್ಧ ಹಕ್ಕು. ಅದರ ಜೊತೆಗೆ ಯಾವನೋ SP ಅಂತ ಹೇಳಿ ಒಬ್ಬ ಸರ್ಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಕೊಡೋ ಮರ್ಯಾದೆ ಇದೇನಾ? ಅಯ್ಯೋ ಎಂದರೆ ಸ್ವರ್ಗ. ಯಾವನವನು ಲೇ ಎಲ್ಲವೋ ಎಂದರೆ ನರಕ. ಪೊಲೀಸ್ ಪೊಲೀಸ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಬರ ಇಲ್ಲಿ. ಯಾವನವನು ಲೇ ಯಾವನವನು ಲೇ ಯಾವನವನು SP ಹಿಂದೆ ಪಾಪದ ಕೆಲಸ ಮಾಡ್ಬಿಟ್ಟು ಕರ್ಮ ಮಾಡ್ಬಿಟ್ಟಿದೆ, ಅದಕ್ಕೆ ಈ ಜನ್ಮದಲ್ಲಿ ಹಿಂಗ್ ಹುಟ್ಟುಬಿಟ್ಟಿದೀನಿ. ಬರ ಇಲ್ಲಿ. ಯಾವನವನು ಲೇ ಬರ ಇಲ್ಲಿ. ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ನಮ್ಮ ಕಾರ್ಯಕರ್ತರಿಗೆ ನಾವು RSS ಅವರನ್ನ BJP ಅವರನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರು ಸಾಕು, ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಇಲ್ಲಿ ನಿಮ್ಮೊಬ್ಬರದೇ ಸಿಟ್ಟು ಸಂಯಮದ ಪ್ರಶ್ನೆ ಅಲ್ಲ. ರಾಜ್ಯದ ಮುಖ್ಯಮಂತ್ರಿ ಆದವರೇ ಒಬ್ಬ ಸರ್ಕಾರಿ ಅಧಿಕಾರಿ ಮ್ಯಾಲ ಬಹಿರಂಗವಾಗಿ ಹಿಂಗ ವೇದಿಕೆ ಮ್ಯಾಲ ಎಲ್ಲರ ಕಣ್ಣಿಗೂ ಕಾಣುವಂಗ ಇಷ್ಟು ಸಿಟ್ಟಿನಿಂದ ಹಿಂಗ ಸೊಕ್ಕಿನಿಂದ ವರ್ತಿಸ್ತೀರಿ ಅಂದ್ರ ಮುಂದ ನಿಮ್ಮ ಪಕ್ಷದ ಕಾರ್ಯಕರ್ತರು ಸರ್ಕಾರಿ ಅಧಿಕಾರಿಗಳಿಗೆ ಏನ್ರೆ ಕಿಮ್ಮತ್ತು ಕೊಡ್ತಾರ ಅಂತ ತಿಳ್ಕೊಂಡ್ರೆ ನೀವು? ಇದರಿಂದ ಅಧಿಕಾರಿಗಳ ಕೆಲಸ ಆದ್ರೂ ಹೆಂಗ ಮಾಡ್ಬೇಕು? ಅವ್ರ ಮನೋಬಲ ಕುಗ್ಗಿಸ್ದಂಗ ಆಗೋದಿಲ್ಲ. ಇದಷ್ಟೇ ಅಲ್ಲದೆ ಇಡೀ ರಾಜ್ಯದ ಆಡಳಿತ ಯಂತ್ರದ ಮ್ಯಾಲ ಇದು ಕೆಟ್ಟ ಪರಿಣಾಮ ಬೀರ್ತದ್ರಿ. ಸರ್ಕಾರಿ ಅಧಿಕಾರಿಗಳಿಗೆ ಹಿಂಗ ಕಿಮ್ಮತ್ ಕೊಡ್ಲಾರ್ದೆ ನೀವೇ ಒಬ್ರು ಮುಖ್ಯಮಂತ್ರಿಯಾಗಿ ಈ ತರ ವರ್ತಿಸಿದ್ರ ಹೇಳ್ರಿ, ನಂದು ತಪ್ಪೇನಾರ ಇತ್ತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಪ್ಪ ನಮ್ಮ ವೀಕ್ಷಕರು. ಅಲ್ಲ, ಈ ತರ ಅಷ್ಟೇ ಅಲ್ಲದೆ ಅಧಿಕಾರಿಗಳ ಮೇಲೆ ಸೊಕ್ಕು ತೋರಿಸಿದ ಅಷ್ಟೇ ಅಲ್ಲದೆ BJP ಕಾರ್ಯಕರ್ತರನ್ನ BJPನ RSS ನವರನ್ನ ನಮ್ಮ ಕಾರ್ಯಕರ್ತರಿಗೆ ನೋಡ್ಕೊಳ್ರಿ ಅಂತ ಹೇಳಿ ನೀ ಅಂತಾರ. ಇದು ಹೆಂಗಿದು ಗುಂಡಾಗಿರಿ ಮಾತಪ್ಪ ಇದು? ನೋಡ್ಕೊಳ್ರಿ ಅಂದ್ರೆ ಏನು? ಅವ್ರನ್ನ ಹಿಡಿದು ಹೊಡೆದ್ ಹಾಕುದಾ, ಅವ್ರನ್ನ ಕಟ್ಟಿ ಹಾಕುದಾ, ಅವ್ರ ಮೇಲೆ ಕೇಸ್ ಹಾಕುದಾ? ಏನಿದ್ರ ಅರ್ಥ? ಇನ್ನು ಇದಕ್ಕೆ ಪುಷ್ಟಿ ಕೊಡೋ ತರ DCM DKC ಅವರು ಮಾತಾಡ್ತಾರ. ಏನಂತಾರ? BJP ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಒಂದೇ ಒಂದು ಸಭೆ ನಡಿಲಾರ್ದಂಗ ನೋಡ್ಕೋತೀನಿ ಅಂತ ಥೇಟ್ ರೌಡಿ ತರ ವಾರ್ನಿಂಗ್ ಕೊಡ್ತಾರೆ ಇವ್ರನ್ನು. ನಾನು ಇವತ್ತು ಎಲ್ಲ BJP ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ. ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ. ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ. ನಾನು ಇವತ್ತು ಎಲ್ಲ BJP ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ. ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ. ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ. ಅವರಿಬ್ರು ಅಷ್ಟ ಮಾತಾಡದ ಮ್ಯಾಲ ಇವರಿಬ್ಬರ ಫುಲ್ ಸಪೋರ್ಟ್ ಕುಮ್ಮಕ್ಕಿನಿಂದ ಬಂದಂತ ಲಕ್ಷ್ಮಕ್ಕಾರ ಸುಮ್ಮನೆ ಕೂಡ್ಬೇಕಲ್ಲ? ಇಲ್ಲ, ಇಂಥವ್ ಎಷ್ಟು ನೋಡಿಲ್ಲ ನಾ ಅಂತಾರ. ಇಂಥವ್ ಜಾಸ್ತಿ ನೋಡಿದ್ರು ಅಂದ್ರ ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಇದೇನಾ? ಇದೇ ರೀತಿನ ಪೊಲೀಸರ ಮೇಲೆ ಇವರು ಎಗರಾಡ್ತಾರ. ಹೆಂಗ್ ಬಿಟ್ರಿ ನೀವು ಸಭೆ ಒಳಗ ಅಂತ ಹೇಳಿ? ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವ್ರು ಈ ರೀತಿ ಕಾರ್ಯಕ್ರಮವನ್ನ ಅವ್ರಿಗೆ ಮಾಡ್ಲಿಕ್ಕೆ ಬಿಡೋದನೇ ಇಲ್ಲ. ನಾವು ಕೂಡ, ನಮಗೂ ಕೂಡ ಶಕ್ತಿ ಇದೆ, ನಮಗೂ ಗೊತ್ತಿದೆ ಅವ್ರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗತ್ತಾ? ನಾವೆಲ್ಲ ಬೀದಿಗಿಳಿದ್ರೆ ಅಯ್ಯೋ ಇಂತ ಸಾವಿರಾರು ಬರ್ಲಿ ಹೋಗ್ರಿ, ಇಂತ ಕಪ್ಪು ಬಾವುಟ, ಇಂತ ಇದು CM ಅವ್ರು ಎಷ್ಟು ನೋಡಿದಾರೆ, ನಾವ್ ಎಷ್ಟು ನೋಡಿದೀವಿ.
ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯನವರು ASP ಅವ್ರ ಮೇಲೆ ಇಷ್ಟು ಏಕವಚನದಾಗ ಹೆಂಗ್ ಬೇಕು ಹಂಗ ಬೈಲಿಕ್ಕೆ ಏನ್ ಕಾರಣ, ಸಿಟ್ಟಿಗೆ ಬರ್ಲಿಕ್ಕೆ ಏನ್ ಕಾರಣ? DCM DK ಶಿವಕುಮಾರ್ ಅವರು ಹಿಂಗ ಥೇಟ್ ರೌಡಿಗಳ ತರ ವಾರ್ನಿಂಗ್ ಕೊಡ್ಲಿಕ್ಕೆ ಏನ್ ಕಾರಣ? ಲಕ್ಷ್ಮಕ್ಕ ಎಷ್ಟು ಸಿಟ್ಟನಾಗ ಎಗರಾಡ್ಲಿಕ್ಕೆ ಏನ್ ಕಾರಣ ಅಂತ ಹೇಳ್ತೀನಿ ಕೇಳ್ರಿ. ಯಾಕಂದ್ರ BJP ಕಾರ್ಯಕರ್ತರಲ್ಲಿ ಬಂದ್ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರಂತ. ತಗೊಳ್ರಿ, ಎಂಥ ಸರ್ವೇ ಸಾಮಾನ್ಯ ಅದ. ತಾವೇ ವಿರೋಧ ಪಕ್ಷದ ಸ್ಥಾನದಾಗಿದ್ದಾಗ ಎಷ್ಟು ಸಲ ಈ ತರ ಕಪ್ಪು ಬಾವುಟ ಪ್ರದರ್ಶನ ಮಾಡಿರಲ್ಲ, ಎಷ್ಟು ಸಭೆದಾಗ ಇಷ್ಟ ತರ ಅಡ್ಡಿಪಡಿಸಿರಲ್ಲ, ಪ್ರತಿಭಟನೆ ಮಾಡಿರಲ್ಲ. ಇದಕ್ಕೆ ಈ ಪರಿ ಹಿಂಗೆಲ್ಲ ರಿಯಾಕ್ಟ್ ಮಾಡ್ತಾರಂದ್ರ ಗಾಬರಿ ಆಗ್ಬಿಡ್ತ ನನಗ. ಅಷ್ಟೇ ಅಲ್ಲ, ಪಾಕ್ ಪ್ರೇಮದ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು, ಇದರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಇಳಿದಂತಹ ಮಹಿಳಾ ಕಾರ್ಯಕರ್ತೆಯರಿಗೆ ಒಂದ್ ಕಡೆ ಅರೆಸ್ಟ್ ಮಾಡಿ ಕೂಡ್ಸಿ ಕುಡಿಲಿಕ್ಕೆ ಹನಿ ನೀರು ಸಿಗ್ಲಾರ್ದಂಗ ತ್ರಾಸ್ ಕೊಟ್ಟಾರಂತ ಕೇಳ್ರಿ ಅವ್ರ ಮಾತು. ಪಾಪ ಎಲ್ಲರೂ ಬರಕ್ ಆಗ್ತಾ ಇಲ್ಲ, ಹೆದರ್ಕೊಳ್ತಾ ಇದಾರೆ. ಯಾಕೆ ನಮ್ಗೆ ಇವತ್ತು ಅರೆಸ್ಟ್ ಮಾಡಿದ್ರೆ 1:30ಗೆ ನಮ್ಗೆ ಅಂಡರ್ಟೇಕ್ ತಗೊಂಡಿದ್ದಾರೆ. ಸ್ಟೇಷನ್ ಟು ಸ್ಟೇಷನ್ ಅವ್ರಿಗೆ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಬರ್ತಾ ಇತ್ತು. ಮೇಲೆ 10 ನಿಮಿಷಕ್ಕೊಂದ್ಸರ್ತಿ ಕಾಲ್, 10 ನಿಮಿಷಕ್ಕೊಂದ್ಸರ್ತಿ ಕಾಲ್ ಬರ್ತಾ ಇತ್ತು. ಸ್ಟೇಷನ್ ಟು ಸ್ಟೇಷನ್ ಏನ ನಮ್ಮ ಸಿಟಿ ರವಿ ಸರ್ಗೆ ಏನ ಅವ್ರ ಇದು ಮಾಡಿದ್ದಾರೆ, ಏನ್ ತಿರ್ಗಾಡ್ಸಿದ್ದಾರೆ, ಏನ್ ತ್ರಾಸ್ ಕೊಟ್ಟಿದ್ದಾರೆ. ಹಾಗೆ ಕೂಡ ನಮ್ಗೆ ಒಂದು ಡ್ರಾಪ್ ಕೂಡ ನೀರು, ನಮ್ಗೆ ಆಹಾಕಾರ, ನಮ್ಗೆ ನೀರು ಕೂಡ ಸಿಕ್ಕಿಲ್ಲ. ನಮಗೆ ನಾವೇನ್ ತಪ್ಪು ಕೆಲಸ ಮಾಡಿದ್ವಿ, ನಮ್ಗೆ ಇವತ್ತು ಪೂರ್ಣ ನಮ್ಗೆ ಅರೆಸ್ಟ್ ಮಾಡಿ ಏನೋ ಒಂದು ತಿರ್ಗಾಡ್ಸುವಂಥದ್ದು, ಈ ತರ ಒಂದು ತ್ರಾಸ್ ಕೊಡುವಂಥದ್ದು ಯಾಕೆ? ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಗೆ ಕೇಳಲಿಕ್ಕೆ ಅಧಿಕಾರ ಇಲ್ವಾ? ನಮ್ಮ ಮೈಯಲ್ಲಿ ರಕ್ತ ಕುದೀತಾ ಇದೆ. ನಮ್ಮ 28 ಏನು ಪ್ರವಾಸಿಗರನ್ನ ಹತ್ಯೆ ಮಾಡಿದ್ದು ಹಿಂದೂ ಆಗಿ ನಮ್ಗೆ ರಕ್ತ ಕುದೀತಾ ಇದೆ. ಸೊ ಅದೊಂದು ವಿಷಯಕ್ಕೆ ನಾವು ಮಾಡ್ತಾ ಇದ್ವಿ ಅಷ್ಟೇ. ರಾಜಕಾರಣ ಮೆರೆಯಲು ಅಲ್ಲ, ಸಿಎಂ ಏನು ದೇವರು ಅಲ್ಲ, ಹಸಿವು ನಿದ್ದೆ ಕೋಪ ತಾಪ ನಿಮಗೂ ಇದೆ, ನಿಮ್ಮಂತೆ ರೋಷಾವೇಶ ನಮಗೂ ಇದೆ ಅಂತ ಹೇಳಿ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಹಿಂಗ ಒಂದ್ ದಿನ ಇವ್ರ ವಿರುದ್ಧ ಹಾಡ್ಬೇಕು ನೋಡ್ರಿ. ಅವಾಗ ತಿಳಿತೈತಿ. ಅಲ್ರಿ, ನನಗ್ ಒಂದ್ ಅರ್ಥ ಆಗಲಾಗ್ಯದ. ಇವ್ರು ಮುಖ್ಯವಾಗಿ ಹೇಳುದು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವ ಅಗತ್ಯ ಇಲ್ಲ ಅಂತ. ಆದ್ರೆ ಇವ್ರ ವಿರುದ್ಧ, ಇವ್ರ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ರ ಅವ್ರ ಮೇಲೆ ಕೇಸ್ ಜಡಿತಾರ. ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಮಾಡ್ಲಿಕ್ಕೆ ಬಂದ್ರ ಅವ್ರನ್ನ ಅರೆಸ್ಟ್ ಮಾಡಿಸ್ತಾರ. ವಿಧಾನಸೌಧಕ್ಕೆ ಬಂದು ನಮ್ಮ ಮೀಸಲಾತಿ ಹೋರಾಟ ಮಾಡಿದ್ರ ಅವ್ರಿಗೆ ಅರೆಸ್ಟ್ ಮಾಡಿ ಕುಂಡ್ರಿಸ್ತಾರ. ಹಿಂಗ ಹೆಣ್ಮಕ್ಳು ಹೋರಾಟ ಮಾಡಿದಾಗ ಅವ್ರಿಗೆ ಅರೆಸ್ಟ್ ಮಾಡಿ ಕೂಡ್ಸಿ ಹನಿ ನೀರು ಸಿಗ್ಲಾರ್ದಂಗ ಮಾಡ್ತಾರ. ಇನ್ನು ಅಧಿಕಾರಿಗಳಿಗೆ ಏಕವಚನದಾಗ ಬೇಕಾದಂಗ ಬೈತಾರ. ನೋಡ್ರಿ, ಇವ್ರು ಏನ್ ಬೇಕಾದ್ರೂ ಮಾಡಬಹುದಂತ. ಆದ್ರ ಭಯೋತ್ಪಾದಕರು ದಾಳಿ ಮಾಡಿ ಜೀವ ತೆಗೆದ್ರು ಸಹಿತ ಅಂಥವರ ವಿರುದ್ಧ ಯುದ್ಧ ಮಾಡೋ ಅಗತ್ಯ ಇಲ್ಲ ಅಂತ ಸಹಜವಾಗಿ ಹೇಳ್ಬಿಡ್ತಾರಂತ. ಹೆಂಗದರಿ ಹಣೆ ಬಾರ? ಇದ್ರಲ್ಲಿ ಯಾವ್ದು ತಪ್ಪು ಯಾವ್ದು ಸರಿ ನಿಮಗೆಷ್ಟು ತಿಳಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತಗೊಂಡ್ಬರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.